ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳ ನೂತನ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭವು ಪುತ್ತೂರಿನ ತೆಂಕಿಲದಲ್ಲಿರುವ ದರ್ಶನ ಕಲಾಮಂದಿರದಲ್ಲಿ ನಡೆಯಿತು. ಪುತ್ತೂರು ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಪೂರ್ಣೇಶ್ ಡಿಎಂ ಹಾಗೂ ಕಾರ್ಯದರ್ಶಿಯಾಗಿ ಮಧು ಬಿಎಂ ಅಧಿಕಾರ ಸ್ವೀಕರಿಸಿದರೆ, ಬೆಳ್ತಂಗಡಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಗಣೇಶ್ ಬಿಜೆ, ಕಾರ್ಯದರ್ಶಿಯಾಗಿ ದಿವಾಕರ್ ರೆಡ್ಡಿ, ಉಳ್ಳಾಲ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಲೋಹಿತ್ ಎನ್, ಕಾರ್ಯದರ್ಶಿಯಾಗಿ ರಕ್ಷಿತ್ ಎಂಕೆ, ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಲೋಕೇಶಪ್ಪ ಆರ್, ಕಾರ್ಯದರ್ಶಿಯಾಗಿ ಯಶವಂತ್, ಮುಲ್ಕಿ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಅಭಿಷೇಕ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಮನೋಹರ್ ದೇವಾಡಿಗ, ಮಂಗಳೂರು ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಪುಟ್ಟೇಗೌಡ, ಕಾರ್ಯದರ್ಶಿಯಾಗಿ ಮಾನಸ ಎಸ್, ಕಡಬ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಮಂಜುನಾಥ ಡಿಬಿ, ಕಾರ್ಯದರ್ಶಿಯಾಗಿ ಪ್ರಭಾಕರ, ಸುಳ್ಯ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ವಿಜ್ರಾಂತ್ ಶಿರಾಜೆ, ಕಾರ್ಯದರ್ಶಿಯಾಗಿ ತೇಜಸ್, ಮೂಡಬಿದ್ರೆ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ವಾಸುದೇವ ಹಾಗೂ ಕಾರ್ಯದರ್ಶಿಯಾಗಿ ಲೋಕೇಶ್ ಬಿಎನ್ ಅವರು ಪದ ಪ್ರದಾನ ಸ್ವೀಕರಿಸಿದರು. ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕಿ ಪ್ರಸಾದಿನಿ ಕೆ ಮಾತನಾಡಿ, ಬೇಡಿಕೆಗಳನ್ನು ಈಡೇರಿಸಲು ಮತ್ತು ಇನ್ನಿತರ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲು ಸಂಘಟನೆಯೊಂದು ಬೇಕೆನ್ನುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾನಗಿ ಭೂಮಾಪಕರ ಸಂಘ ಹಾಗೂ ವಿವಿಧ ತಾಲೂಕುಗಳ ಸಮಿತಿ ರಚಿಸಿ ಚುನಾವಣೆ ಮೂಲಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ಹಿಂದೆ ನಡಿಬೇಕು ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಜಿಲ್ಲೆಗೆ 2022ರಲ್ಲಿ ಬಂದಾಗ ಹೇಳ್ತಾ ಇದ್ದೆ, ಒಂದು ಸಂಘ ಇಲ್ಲ, ಯಾರನ್ನು ಮಾತಾಡಿಸ್ಬೇಕು, ನೀವು ಗಲಾಟೆ ಮಾಡಲಿಕ್ಕೆ ಬಂದರೆ ಯಾರ ಹತ್ರ ಕೇಳ್ತೀರಿ, ಯಾರನ್ನು ಮಾತಾಡಿಸ್ಬೇಕು, ಎಲ್ಲ ಜಿಲ್ಲೆಯಲ್ಲೂ ಸಂಘ ಅಂತ ಇರ್ತದೆ, ನಿಮ್ಮಲ್ಲಿ ಏನೂ ಸಂಘ ಇಲ್ಲ, ಎಲ್ಲರೂ ಒಂದೊಂದು ದಾರಿ ಒಂದೊಂದು ಒಪಿನಿಯನ್ ಒಬ್ಬರದ್ದು ಇರ್ತದೆ. ಅಂದರೆ ಸಂಘ ಇಲ್ದಿದ್ರೆ ಒಕ್ಕರಿಲೇನೋ ಒಂದು ಧ್ವನಿ ಇರಲ್ಲ ಅನ್ನುವಂಥದ್ದು ವಿಚಾರ. ಸೊ ಹಾಗಾಗಿ ಈ ಒಂದು ಸಂಘಟನೆ ಮಾಡಿರುವಂಥದ್ದು ತುಂಬ ಪರವಾನಗಿ ಭೂಮಾಪಕರಿಗೆ ನನಗೆ ತುಂಬ ಖುಷಿಯಾಗಿದೆ. ಯಾಕೆ ಅಂತ ಹೇಳಿದರೆ, ಒಂದು ಪ್ರತಿಯೊಂದು ಪರವಾನಗಿ ಭೂಮಾಪಕರ ಬೇಡಿಕೆಗಳಿರ್ಬೋದು ಅಥವಾ ಅವರ ಒಂದು ಏನೇ ಒಂದು ನಮ್ಮಲ್ಲಿ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕಾಗಿರ್ಬೋದು, ಅವರವ್ರ ತಾಲೂಕಿಂದ ಹೋದಾಗ ಮಾತ್ರ ಹೇಳ್ತಾಯಿದ್ರು. ಯಾವತ್ತೂ ಸಂಘದಿಂದ ಬಂದು ನಾವು ಅಧ್ಯಕ್ಷರು ಈ ಥರ ಬರ್ತಿದ್ವಿ, ಮನವಿ ಕೊಡ್ತಿದ್ವಿ ಅಂತ ಯಾವತ್ತೂ ಬಂದಿರಲಿಲ್ಲ. ಸಂಘದ ರಾಜ್ಯಾಧ್ಯಕ್ಷ ತಿರುಮಲೇಗೌಡರು ಮಾತನಾಡಿ, ಪರವಾನಗಿ ಭೂಮಾಪಕರ ಶ್ರೇಯೋ ಅಭಿವೃದ್ಧಿಗೆ ಈ ಸಂಘ ರಚಿಸಲಾಗಿದೆ. ಇಲಾಖೆ ನೀಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲಾಗುತ್ತಿದೆ. ಆದರೆ ಅದಕ್ಕೆ ತಕ್ಕಂತೆ ಸಂಭಾವನೆ ಸಿಗುತ್ತಿಲ್ಲ. ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಲುಪಿಸಬೇಕಾಗಿದೆ ಎಂದರು. ಅತಂತ್ರ ಸ್ಥಿತಿಯಲ್ಲಿ ಇರ್ತಾ ಇತ್ತು. ಅಂದರೆ ಇಲಾಖೆಯಲ್ಲೇ ಒಂದು ಸಿಸ್ಟಮ್ ಇರ್ತಾ ಇತ್ತು. ಪರವಾನಗಿ ಭೂಮಾಪಕರು ಒಂದೊಂದೇ ಹೆಜ್ಜೆ ಇಡ್ತಾ ಇಲಾಖೆ ಜೊತೆಯಲ್ಲಿ ಏನು ಕೆಲಸ ಮಾಡಬೇಕು, ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ಆ ಏರುಪೇರುಗಳಾಗಿ ನಮ್ಮ ಪರವಾನಗಿ ಭೂಮಾಪಕರಿಗೆ ಹಿನ್ನಡೆಯಾಗಿ ಕೆಲವು ಅಹಿತಕರ ಘಟನೆಗಳು ಅಥವಾ ಇವರ ಜೀವನ ಮಾಡೋಕ್ಕಾಗದಾರ ಸ್ಥಿತಿ ಅಥವಾ ಹಣಕಾಸು ಅಥವಾ ವೇತನ ತಾರತಮ್ಯ ಇವೆಲ್ಲವಕ್ಕೂ ಒಂದು ಸರಿಸಮವಾದ ಕೇಳೋದಕ್ಕೆ ಅಥವಾ ಪರವಾನಗಿ ಭೂಮಾಪಕರಿಗೆ ಆಗುವಂಥ ಅನ್ಯಾಯಗಳನ್ನು ತಡೆಯೋದಕ್ಕೆ ಅಥವಾ ಸಹಕಾರ ಮಾಡೋದಕ್ಕೋಸ್ಕರ ಒಂದು ಸಂಘ ರಚನೆ ಆಯಿತು. ಆ ಸಂಘದಲ್ಲಿ ಅವತ್ತಿನ 800ರಿಂದ 1000 ಜನ ಏನಿದ್ರು ಅವತ್ತು ಸದಸ್ಯತ್ವ ಪಡೆದು ಸಂಘನ ಇದುವರೆಗೂ ಕಾಪಾಡ್ಕೊಂಬಂದರು. ಕೆಲವಾರು ವಿಚಾರಗಳು ಇಲಾಖೆಯಿಂದ ನಾವು ಪಡಿಬೇಕಾದ್ರೆ, ಸರ್ಕಾರದಿಂದ ಪಡಿಬೇಕಾದ್ರೆ ನಮ್ಮ ಮೇಡಮ್ ಹೇಳ್ದಂಗೆ ಯಾರೇ ಇಬ್ಬರು ಹೋಗಿ ಕೇಳಿದ್ರೆ ಅದಾಗಲ್ಲ. ಒಂದು ವ್ಯವಸ್ಥೆ ಇಲ್ಲದೇ ಏನೂ ಮಾಡೋಕ್ಕೆ ನಮಗೇನು ಸಿಗಲ್ಲ, ದಕ್ಕಲ್ಲ. ಈ ವಿಚಾರವಾಗಿ ಕೆಲವೊಂದು ಸಂಘ ಒಂದಷ್ಟು ಅಜೆಂಡಾಗಳನ್ನ ಮಾಡ್ಕೊಂತು, ಒಂದು ಯೋಜನೆಗಳನ್ನ ರೂಪಿಸ್ಕೊಂತು. ಜಿಲ್ಲಾಧ್ಯಕ್ಷ ನಾಗವಿ ಮಾತನಾಡಿ, ಚುನಾವಣೆ ಮೂಲಕ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ನ್ಯಾಯ, ನಿಷ್ಠೆ, ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತೇನೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ನಿಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದರು. ತಾಲೂಕಿನಲ್ಲಿ ಈಗಾಗಲೇ ನಮಗೆ ಏನೆಲ್ಲ ದರಖಾಸ್ತುದು ಹಣ ಬರಬೇಕಿತ್ತು, ಪೋಡಿ ಮುಕ್ತದ್ದು ಹಣ ಬರಬೇಕಿತ್ತು, ಆಕರ್ಬನ್ ಡಿಜಿಟೈಸೇಷನ್ ಹಣ ಬರಬೇಕಿತ್ತು. ಅದನ್ನು ನಾನು ಹಲವಾರು ಬಾರಿ ಕೇಳಿದಾಗ ನಿಮ್ಮದು 1 ರೂಪಾಯಿ ಕೂಡ ನಾನು ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಉಳಿಲಿಕ್ಕೆ ಬಿಡಲ್ಲ, ಪ್ರಾಮಾಣಿಕವಾಗಿ ಆಲ್ರೆಡಿ ಹಂತವಾಗಿ ತಮಗೆ ಬಿಡುಗಡೆ ಮಾಡ್ತಿದ್ದೀನಿ. ದರಖಾಸ್ತು ಪೋಡಿದು ಕೂಡ ಹಣನು PS ಪರ್ಸನಲ್ ಸೆಕ್ರೆಟರಿ ಸಾಹೇಬ್ರ ಹತ್ರ ಇರೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಮುಂದೆನೂ ಕೂಡ ಅವರು ನಮ್ಮ ಇಲಾಖೆಯಲ್ಲಿ ಎಷ್ಟು ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಾರೋ ಅಲ್ಲಿವರೆಗೂ ಅವರಿಂದ ಏನೆಲ್ಲ ತಮ್ಮಗಳಿಗೆ ಸಹಕಾರ ಆಗಲಿ, ಉಪಯೋಗ ಆಗಲಿ, ಅವರಿಂದ ನಾನು
ಶ್ರದ್ಧೆ ನಿಷ್ಠೆಯಿಂದ ನಾನು ಮಾಡಿಸ್ಕೊಳ್ತೀನಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಹಾಗೂ ನಮ್ಮ ವೇದಿಕೆ ಮೇಲೆ ಇರುವಂಥ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು BK ರಾಜು ಸರ್ ಇರ್ಬೋದು. ಸಭಾ ಕಾರ್ಯಕ್ರಮದ ಮೊದಲು ದುರ್ಗಾ ಭಜನಾ ಮಂಡಳಿಯಿಂದ ಭಜನಾ ಸಂಕೀರ್ತನೆ ನಡೆಯಿತು. ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೋದಂಡರಾಮ, ಮಂಗಳೂರು ತಾಲೂಕು ಭೂದಾಖಲೆಗಳ ಸಹಾಯಕ ನಿರ್ದೇಶಕ ರಾಜು ಕೆ, ಬಂಟ್ವಾಳ ಭೂದಾಖಲೆಗಳ ಅಧೀಕ್ಷಕ ಮಹೇಶ್ ಕುಮಾರ್, ಭೂದಾಖಲೆಗಳ ಸಹಾಯಕ ನಿರ್ದೇಶಕ ನಿಸಾರ್ ಮೊಹಮ್ಮದ್, ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಗೌರವ ಸಲಹೆಗಾರ ಮೋಹನ್ ಕೆ, ಸಂಘದ ಕಾರ್ಯದರ್ಶಿ ಬಸವಲಿಂಗೇಗೌಡ, HJ ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.